ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಹುಲ್. ನಾವು 4 ಜನ ಮಕ್ಕಳು. ನನಗೆ 3 ಅಕ್ಕಂದಿರು ಇದ್ದಾರೆ. ನಾವು ಸುಖಿ ಕುಟುಂಬ. ಸಿಟಿಯಲ್ಲಿ ಒಂದು ದೊಡ್ಡ ಮನೆ ಇದೆ. ನಮ್ಮ ತಂದೆಯ ಬಟ್ಟೆ ಅಂಗಡಿ ಇದೆ ಮತ್ತು ಅದು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಒಳ್ಳೆ ವ್ಯಾಪಾರವಿದೆ. ಅಪ್ಪ ಅಮ್ಮದು ಅರೇಂಜ್ ಮ್ಯಾರೇಜ್. ಅಮ್ಮ ಹೌಸ್ ವೈಫ್. ಮನೆ ಕೆಲಸದಲ್ಲಿ ಅಮ್ಮ ಬ್ಯುಸಿ. ಅಪ್ಪ ಅಂಗಡಿ ಅಂತ ಹೋಗ್ತಾರೆ ಮತ್ತು ಮನೆಗೆ ಬರೋದು ಲೇಟು. ದೊಡ್ಡಕ್ಕ ಇಂಜಿನಿಯರಿಂಗ್ ಮಾಡಿದ್ದಾಳೆ. 2ನೇ ಅಕ್ಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಳೆ ಮತ್ತು 3ನೇ ಅಕ್ಕ ನಮ್ಮದೇ ಅಂಗಡಿಯಲ್ಲಿ ಲೆಕ್ಕ ನೋಡ್ಕೋತಾಳೆ. ನಾನು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಅದಕ್ಕೆ ಈವೆಂಟ್ ಇದ್ದಾಗ ನಾನು ಮನೆ ಕಡೆ ಹೋಗೋದಿಲ್ಲ. ಮನೆಯಲ್ಲಿ ದೊಡ್ಡಕ್ಕನ ಮದುವೆ ಪ್ರಸ್ತಾಪ ಬರುತ್ತದೆ. ಆದರೆ ಅಕ್ಕ ನಾನು ಮದುವೆ ಆಗಲ್ಲ ಅಂತ ಹಠ ಹಿಡಿತಾಳೆ. ಆದರೆ ಮನೆಯಲ್ಲಿ ನಿನ್ನದಾದ ಮೇಲೆ ಇನ್ನು 2 ಹೆಣ್ಣು ಮಕ್ಕಳಿದ್ದಾರೆ, ನೀನು ಮದುವೆ ಆಗಲೇಬೇಕು ಅಂತ ಮನೆಯಲ್ಲಿ ಅವಳಿಗೆ ಒತ್ತಡ ಹಾಕುತ್ತಾರೆ. ಅವಳು ಎಷ್ಟೇ ಹೇಳಿದರೂ ಮದುವೆಗೆ ಒಪ್ಪುತ್ತಿಲ್ಲ. ಆದರೆ ನಮ್ಮ ಬಲವಂತಕ್ಕೆ ತುಂಬ ದಿನ ಆದಮೇಲೆ ಒಪ್ಪಿದ್ಲು. ಅವಳನ್ನು ನೋಡೋಕೆ ಒಬ್ಬ ಹುಡುಗ ಬರ್ತಾನೆ. ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಮತ್ತು ಅವನು ಒಳ್ಳೆ ಸಂಬಳ ತಗೋತಾನೆ. ಹುಡುಗ ಹುಡುಗಿ ಹತ್ರ 5 ನಿಮಿಷ ಮಾತಾಡ್ತೀನಿ ಅಂತ ಕೇಳ್ತಾನೆ. ಇಬ್ಬರು ಮಾತನಾಡಿ ಮೇಲೆ ಟೆರೆಸ್ಗೆ ಹೋಗಿ 5 ನಿಮಿಷ ಮಾತಾಡ್ತಾರೆ. ಅಲ್ಲಿಂದ ಬಂದ ಮೇಲೆ ಅಕ್ಕನ ಮುಖ ಸಪ್ಪಗೆ ಇದೆ ಮತ್ತು ಹುಡುಗ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರೆ ಅವನು ಮುಖವನ್ನು ಗಂಟು ಹಾಕಿಕೊಂಡು ನನಗೆ ಒಪ್ಪಿಗೆ ಇದೆಯಾ ಇಲ್ಲ ಅಂತ ನಿಮ್ಮ ಮಗಳನ್ನೇ ಕೇಳಿ. ಯಾಕೆ ಹೀಗೆ ಹೇಳ್ತೀರಾ ಅಂತ ಅಂದರೆ ನಿಮ್ಮ ಮಗಳು ಇನ್ನೊಬ್ಬನನ್ನು ಪ್ರೀತಿಸಿ ನನ್ನನ್ನು ಮದುವೆಯಾಗಲು ಬಂದಿದ್ದಾಳೆ. ಇಂಥ ಹುಡುಗಿ ನನಗೆ ಬೇಡ ಅಂತ ಅಕ್ಕನ ಮೇಲೆ ಆರೋಪವೆಸಗುತ್ತಾನೆ. ಇದನ್ನು ಕೇಳಿ ಕೋಪಗೊಂಡ ಅಪ್ಪ ಆ ಹುಡುಗನ ಕಪಾಳಕ್ಕೆ ಹೊಡೆಯುತ್ತಾನೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ಆದರೆ ನಂತರ ಅಕ್ಕ ತಲೆ ತಗ್ಗಿಸಿ ನಿಂತಿದ್ದರೂ ನೋಡಿ ನಿಜವಿರಬಹುದು ಎಂದು ತಿಳಿಯುತ್ತದೆ. ಅಮ್ಮ ಅಕ್ಕನಿಗೆ ಬೈದು ಮತ್ತು ಏಟನ್ನು ಕೊಟ್ಟು ನಿಜವೇನು ಅಂತ ಕೇಳಿದ ಮೇಲೆ ಅಕ್ಕ ತಲೆ ತಗ್ಗಿಸಿ ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಬೇಜಾರಾದ ಅಮ್ಮ ಈ ಆಘಾತವನ್ನು ತಡೆಯಲಾರದೆ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಾವೆಲ್ಲರೂ ಅವಳನ್ನು ಆಸ್ಪತ್ರೆಗೆ ಸೇರಿಸುತ್ತೇವೆ. ಡಾಕ್ಟರ್ ಎಮರ್ಜೆನ್ಸಿ ಅಂತ ಹೇಳಿ ಆಪರೇಷನ್ ಮಾಡಬೇಕು ಅಂತ ಕೇಳ್ತಾರೆ. ನಮಗೆ ದಿಕ್ಕೇ ತೋಚೋದಿಲ್ಲ. ಅಮ್ಮ ಬೇಗ ಹುಷಾರಾದರೆ ಸಾಕು ಅಂತ ನಾವೆಲ್ಲರೂ ದೇವರನ್ನು ಬೇಡ್ಕೋತೇವೆ. ಅಮ್ಮನಿಗೆ ಆಪರೇಷನ್ ಮಾಡ್ತಾರೆ ಮತ್ತು 1 ವಾರದ ನಂತರ ಅಮ್ಮ ಮನೆಗೆ ಬರ್ತಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಅಮ್ಮ ಅರ್ಥ ಮಾಡ್ಕೋತಾರೆ ಅಕ್ಕದೇನು ತಪ್ಪಿಲ್ಲ ಅಂತ. ನಾನು ಇದೇ ಬೇಜಾರಿನಲ್ಲಿ ಕೆಲಸಕ್ಕೆ ಹೋಗಿರಲಿಲ್ಲ. ನಾನು ಮತ್ತೆ ಕೆಲಸ ಮಾಡಲು ಶುರು ಮಾಡಿದೆ. ಅಲ್ಲಿ ನನಗೆ ಒಂದು ಮದುವೆಯಲ್ಲಿ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಆ ಹುಡುಗಿ ನನ್ನ ಜೊತೆ ಆತ್ಮೀಯವಾಗಿ ಮಾತನಾಡುತ್ತಾಳೆ. ನಾನು ಬೇಜಾರಾಗಿದ್ದು ನೋಡಿ ಅವಳು ಯಾಕೆ ಹೀಗೆ ಬೇಜಾರಾಗಿದ್ದೀಯಾ ರಾಹುಲ್ ಅಂತಾಳೆ. ಏನಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ಬೇಜಾರು. ಅವಳು ಕಾಳಜಿ ಪ್ರೀತಿ ನೀಡುತ್ತಾಳೆ. ನಾನು ಅವಳನ್ನು ಇಷ್ಟಪಡ್ತೀನಿ. ಅವಳು ಒಂದು ರಾತ್ರಿ ಫೋನ್ ಮಾಡಿ ಇವತ್ತು ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲ, ನೀನು ನಮ್ಮ ಮನೆಗೆ ಬಾ, ಪಾರ್ಟಿ ಮಾಡೋಣ ಅಂತಾಳೆ. ನನಗೂ ಮನೆಯಲ್ಲಿ ಇದ್ದಿದ್ದು ಬೇಜಾರಾಗಿತ್ತು. ಅದಕ್ಕೆ ನಾನು ಹೊರಟೆ. ಅವಳ ಮನೆ ತಲುಪಿದ ಮೇಲೆ ಅವಳು ಮನೆಯನ್ನು ದೀಪದಿಂದ ಸಿಂಗರಿಸಿದ್ದಳು. ಅವಳು ಮೆಟ್ಟಲಿಂದ ಇಳಿದು ಬರುತ್ತಿದ್ದಾಳೆ. ನಾನು ಅವಳಿಗೆ ತೆಗೆದುಕೊಟ್ಟ ಹೊಸ ಸೀರೆಯನ್ನು ಹುಟ್ಟಿದ್ದಾಳೆ. ಅವಳ ಸೌಂದರ್ಯ ಅಂದವನ್ನು ಹೆಚ್ಚಿಸಿದೆ. ಚಂದ್ರನಿಗಿಂತ ಕಾಂತಿಯಿಂದ ಹೊಳೆಯುತ್ತಿದ್ದಾಳೆ. ನಾನು ಅವಳನ್ನು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದೇನೆ. ಬಾಯಿ ಮುಚ್ಕೊ, ಸೊಳ್ಳೆ ಹೋಗುತ್ತೆ ಅಂತ ರೇಗಿಸ್ತಾಳೆ. ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೆ? ನನ್ನ ಹುಡುಗ ಕೊಡಿಸಿದ ಸೀರೆ ನಾನು ಚೆನ್ನಾಗಿ ರೆಡಿಯಾಗಬಾರ್ದೆ? ಅವಳ ಮಾತು ನನಗೆ ಅರ್ಥವಾಯಿತು. ನಾನು ಅವಳ ಕೈಯನ್ನು ಹಿಡಿದು, ನೀನೇ ನನ್ನ ಹೆಂಡತಿ, ನನ್ನ ಬಾಳ ಸಂಗಾತಿ. ನಿನ್ನನ್ನು ಜೀವನ ಪರ್ಯಂತ ಕಣ್ಣು ರೆಪ್ಪೆಯಂತೆ ನೋಡಿಕೊಳ್ಳುತ್ತೇನೆ. ನನಗೆ ಜೀವನದ ಸಂಗಾತಿ ದೊರೆತ ಖುಷಿ. ಮತ್ತೆ ಮುಂದೆ ಮಾಡಬಹುದಾದ ಅನ್ವೇಷಣೆಯನ್ನು ನೆನಪಿಸಿಕೊಂಡು ನವಿರೇಳುತ್ತದೆ. ಅವಳು ಸ್ವರ್ಗವನ್ನೇ ಧರೆಗೆ ಇಳಿಸಿದ್ದಾಳೆ. ಅದರ ಜೊತೆ ಮಂಚವನ್ನು ಸಿದ್ಧಪಡಿಸಿದ್ದಾಳೆ. ಅವಳು ಸಿದ್ಧಪಡಿಸಿ ಇರುವಾಗ ನಾನು ಹೇಗೆ ಬೇಡ ಅನ್ನಲಿ? ಮಲ್ಲಿಗೆ ಹೂವಿನ ಘಮ ಕೋಣೆಯ ತುಂಬ ತುಂಬಿದೆ. ನೋಡು, ನಾನು ಮಲ್ಲಿಗೆ ಹೂವಿನ ಥರ ನನ್ನನ್ನು ಹಾಗೇ ನೋಡ್ಕೋಬೇಕು. ಖಂಡಿತ ನಾನು ನಿನ್ನನ್ನು ಹಾಗೇ ನೋಡ್ಕೋತೇನೆ. ಮಲ್ಲಿಗೆ ಹೂವನ್ನು ನಿಧಾನಕ್ಕೆ ಬಿಡಿಸಿದ ಹಾಗೆ ಹೂವನ್ನು ಬಿಡಿಸಿದ. ಮಲ್ಲಿಗೆ ಹೂವಿನ ಬಿಳಿ ಬಣ್ಣ ನನ್ನ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತು. ಅರ್ಧ ಗಂಟೆ ಹೂವನ್ನು ಬಿಡಿಸಿದ ಮತ್ತು ನನಗೆ ಸ್ವಲ್ಪ ನೋವಾಗದಂತೆ ನೋಡಿಕೊಂಡ. ಬೆಳಗಿನ ಜಾವದ ಅಷ್ಟೊತ್ತಿಗೆ ಹೂವು ಬಾಡಿದೆ, ನಿಶಕ್ತಿಯಿಂದ ಕೂಡಿದೆ. ನಾನು ಕೋಣೆಯಿಂದ ಆಚೆ ಬಂದು ಮೆಟ್ಟಿಲ ಬಳಿ ನಿಲ್ಲುತ್ತೇನೆ. ಇನ್ನೇನು ಮನೆಯಿಂದ ಹೊರಡಬೇಕು. ಮನೆಯಲ್ಲಿರುವ ಫೋಟೋವನ್ನು ನೋಡುತ್ತೇನೆ. ನಿದ್ರೆ ಕಣ್ಣಿನಲ್ಲಿ ಇದ್ದಿದ್ದರಿಂದ ನಾನು ತಪ್ಪಾಗಿ ನೋಡುತ್ತಿದ್ದೇನೆ ಅಂದುಕೊಂಡು ಕಣ್ಣನ್ನು ಉಜ್ಜಿ ಮತ್ತೆ ನೋಡಿದೆ.
ನಾನು ನೋಡುತ್ತಿರುವುದು ಸರಿಯಾಗಿದೆ. ಹೌದು, ಆ ಫೋಟೋದಲ್ಲಿ ಇರುವುದು ನನ್ನ ತಂದೆ. ನಾನು ಅವಳನ್ನು ಕೇಳಿದೆ, ಯಾರು ಇದು? ಇದೇ ನನ್ನ ಫ್ಯಾಮಿಲಿ, ನಾನು ಅಪ್ಪ ಅಮ್ಮ ಅಂತ ಖುಷಿಯಿಂದ ಹೇಳಿದ್ದಾಳೆ. ಮನಸ್ಸಿನಲ್ಲಿ ಇದು ಹೇಗೆ ಸಾಧ್ಯ ಅನ್ನೋ ಗೊಂದಲ. ಆದರೆ ನಂತರ ತಿಳಿಯಿತು, ಇದು ನಮ್ಮ ತಂದೆಗೆ ಇರುವ ಇನ್ನೊಂದು ಸಂಸಾರ ಮತ್ತು ಈ ಮಗಳು ಅವರದು. ನಾನು ನನ್ನ ತಂಗಿ ಸಮಾಳಲಾದವಳ ಜೊತೆ ಹೂವನ್ನು ಬಿಡಿಸಿ ಎಣಿಸಿದ್ದೆ. ಮತ್ತೆ ಅವಳನ್ನು ಮದುವೆಯಾಗುವ ಕನಸನ್ನು ಹೊತ್ತಿದ್ದೆ. ಎಂಥ ಅಪಚಾರವಾಯಿತು. ನಾನು ಇಂಥ ಕೆಲಸ ಮಾಡಬಾರದಿತ್ತು. ಆದರೆ ಇದು ನನಗೂ ಗೊತ್ತಿರಲಿಲ್ಲ. ನಾನೇನು ಮಾಡಲಿ? ನಾನು ನನ್ನ ಹುಡುಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋದೆ. ಅಪ್ಪನಿಗೆ ಅವಳನ್ನು ನೋಡಿ ಶಾಕ್ ಆಯಿತು. ನಾನು ಅವಳಿಗೆ ಇದೇ ನಮ್ಮ ಫ್ಯಾಮಿಲಿ, ಅವಳಿಗೆ ಮನೆಯವರನ್ನು ನೋಡಿ ಏನು ನಡೆಯುತ್ತಿದೆ ಎಂದು ತಿಳಿಯಿತು. ನಮ್ಮಪ್ಪನ ಎರಡನೇ ಸಂಸಾರದ ಗುಟ್ಟು ಬಯಲಿಗೆ ಬಂತು. ಆದರೆ ನಮ್ಮ ಗುಟ್ಟು ಆಚೆ ಬರಲಿಲ್ಲ. ನಮ್ಮ ಗುಟ್ಟು ನಮ್ಮಲ್ಲೇ ಉಳಿಯಿತು. ಯಾಕಂದರೆ ಈ ಸಂಬಂಧವನ್ನು ಯಾರೂ ಒಪ್ಪುವುದಿಲ್ಲ. ಆದರೆ ಒಂದು ಬಾರಿ ನೋಡಿದ ಮಲ್ಲಿಗೆ ಹೂವು ಬಿಡುವುದು ಹೇಗೆ? ಅದರ ಸುವಾಸನೆಯನ್ನು ಮರೆಯುವುದು ಹೇಗೆ? ಅದಕ್ಕೆ ಮನೆಯಲ್ಲಿ ಇದ್ದಾಗ ಯಾರೂ ಇಲ್ಲದ ಸಮಯದಲ್ಲಿ ರಾತ್ರಿ ಹೊತ್ತು ನಾನು ಮಲ್ಲಿಗೆ ಹೂವನ್ನು ನೋಡಿ ಆನಂದಿಸುತ್ತಿದ್ದೆ. ಅವಳಿಗೂ ಒಂದು ದಿನ ಮದುವೆಯಾಯಿತು. ನಮ್ಮಿಬ್ಬರಿಗೂ ಬೇಜಾರಾದಾಗಲೆಲ್ಲ ನಾವು ಮಾತನಾಡಿಕೊಳ್ಳುತ್ತಿದ್ದೆವು. ಹೌದು ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇದರಲ್ಲಿ ರಾಹುಲ್ನ ತಪ್ಪೇನಿಲ್ಲ. ಯಾಕಂದರೆ ಅವನಿಗೆ ತಿಳಿದಿರಲಿಲ್ಲ. ತಿಳಿದು ತಪ್ಪಾಗುವುದಿಲ್ಲ. ಆದರೂ ಅವನು ಮದುವೆ ಆಗುವವರೆಗೂ ಕಾಯಬೇಕಾಗಿತ್ತು. ಆತುರದ ನಿರ್ಧಾರ ಅವನನ್ನು ಈ ಪರಿಸ್ಥಿತಿಗೆ ತಂದಿದೆ. ಅವನ ಮನಸ್ಸನ್ನು ಹಿಂಡಿದೆ, ಆದರೆ ಜೀವನದ ಹೊಸ ಅವಕಾಶವನ್ನು ನೀಡಿದೆ. ನಿಮಗೂ ನಿಮ್ಮ ಜೀವನದಲ್ಲಿ ದೊರೆಯುವ ಹೊಸ ಅವಕಾಶಕ್ಕಾಗಿ ಕಾಯಿರಿ ಮತ್ತು ಅದನ್ನು ಯಶಸ್ವಿಯಾಗಿ ಮಾಡಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.